ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಮಾಜಿ ಡಿಸಿಎಂ ಹಾಗೂ ಅಶ್ವಥ್ ನಾರಾಯಣ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿನ್ನೆ ನಡೆದಂತ ಒಂದಷ್ಟು ಘಟನೆಗಳು ನೋಡಿದಾಗ ಅಂದ್ರೆ ಮೈಸೂರಲ್ಲಿ ಸಾಧನಾ ಸಮಾವೇಶಗಳು ಒಂದ್ ಕಡೆ ನಡೀತಾ ಇದೆ, ಎಲ್ಲೊಂದ್ ಕಡೆ ಡಿಕೆಶಿ ಅವರನ್ನ ಅವಮಾನ ಮಾಡುವಂತ ಕೆಲಸಗಳು ನಡೀತಾ ಅಂತ ಒಂದಷ್ಟು ಚರ್ಚೆ ಆಗ್ತಿರುವಂತದ್ದು. ತಮ್ಮ ಮೊದಲನೇ ಪ್ರತಿಕ್ರಿಯೆ? ಅವರಲ್ಲಿ ಏನು ಅವಮಾನ ಮಾಡ್ಕೋತಾರೋ ಅದು ಬೇರೆ, ಆದ್ರೆ ಇಡೀ ರಾಜ್ಯ ತಲೆ ತಗ್ಸೋ ರೀತಿನ ನಡವಳಿಕೆಗಳು, ಒಂದು ರಾಜ್ಯ ನಡೆಸುವಂತ ಒಬ್ಬರು ನಾಯಕರುಗಳು ನಡವಳಿಕೆಗಳು ನೋಡಿದಾಗ ಜನ ತಲೆ ತಗ್ಸುವಂತ ರೀತಿಯಲ್ಲಿ ಅಲ್ಲಿ ನಡೆದಿರುವಂತದ್ದಿದೆ. ಹಾಗಾಗಿ ಅವರ ಬಾಬಾ ಅವರ ಮಾತು ಕತೆ, ಅಹಂಕಾರದ ಮಾತುಗಳು ಇವೆಲ್ಲ ನೋಡಿದಾಗ ನಿಜಕ್ಕೂ ಜನಕ್ಕೆ ಬಹಳ ಬೇಸರ ಆಗಿದೆ. ಆಡಳಿತನೂ ಕೊಡಲ್ಲ, ಅಭಿವೃದ್ಧಿನೂ ಮಾಡಲ್ಲ, ಏನು ಒಳ್ಳೇದ್ ಮಾಡಲ್ಲ. ಅವಲ್ಲಿ ನಡವಳಿಕೆನಾರ ಚೆನ್ನಾಗಿ ಇಟ್ಕೊಳ್ಳಿ ಅಂದ್ರೆ ಅದೂ ಇಲ್ಲ. ಎಲ್ಲಾದ್ರಲ್ಲೂ ಮೋಸ ಆಗಿದೆ ನಮಗೆ. ಸೊ ಇಂಥ ಒಂದು ಕಾಂಗ್ರೆಸ್ ಸರ್ಕಾರ ಜನವಿರೋಧಿಯಾಗಿದೆ. ಜನರು ತಲೆ ತಗ್ಸೋ ರೀತಿಯಲ್ಲಿ ಈಗ ಆಡಳಿತ ಆಗ್ತಿದೆ. ನೀವು ಕೂಡ ಡಿಸಿಎಂ ಆಗಿರುವಂತವ್ರು, ಅಂತ ಸಂದರ್ಭದಲ್ಲಿ ಅವರು ವೇದಿಕೆ ಮೇಲೆ ಇದ್ದು ಪುನಃ ಬರ್ತಾರೆ, ಆ ಸಂದರ್ಭದಲ್ಲಿ ಹೆಸರು ಹೇಳ್ಬೇಕಿತ್ತ ಹೇಳ್ಬಾರ್ದಾಗಿತ್ತು? ಖಂಡಿತ. ನೋಡಿ, ಏನ್ ಕಳ್ಕೊತೀವಿ? ಒಳ್ಳೆ ಒಂದು ಮಾತು ಹೇಳಕ್ಕೆ ಏನ್ ಕಳ್ಕೊಳ್ತೀವಿ? ಒಳ್ಳೆ ಮಾತು, ಒಳ್ಳೆ ನಡವಳಿಕೆಗೆ ಏನ್ ಕೊರತೆನಾ? ಸೊ ಎಷ್ಟೇ ನಮಗೆ ವೈಯಕ್ತಿಕವಾಗಿ ಭಾವನೆಗಳು ಏನೇನೋ ಇರಬಹುದು, ಆದ್ರೆ ಎಲ್ಲದಕ್ಕೂ ಅದನ್ನ ಕಿತ್ಕೋಬೇಕು. ಒಂದು ಒಳ್ಳೆ ಭಾವನೆಗಳು ಪ್ರೀತಿಸಕ್ಕೆ ಯಾವತ್ತೂ ಕೊರತೆ ಇರಬಾರ್ದು. ಪ್ರೀತಿಸಬೇಕು ಸಂಪೂರ್ಣವಾಗಿ. ಯಾರೇ ಇರಲಿ, ಏನೇ ಇರಲಿ, ಆ ಪ್ರೀತಿಗೆ ಯಾವತ್ತೂ ಕೊರತೆ ಇರಬಾರ್ದು. ಆ ಪ್ರೀತಿ ಹೆಚ್ಚೆಚ್ಚಾಗಿ ಹೇರಳವಾಗಿ ಕೊಡುವಂಥದ್ದು. ಒಬ್ಬರು ನಾಯಕರಾಗಿರೋರು ಇನ್ನ ಬೇರೆಯವರಿಗೆ ಒಂದು ಮಾದರಿಯಾಗಿರ್ಬೇಕು. ಆ ರೀತಿ ಒಂದು ನಡವಳಿಕೆ ಇರಬೇಕು. ಈ ನಡವಳಿಕೆಗಳು ನಿಜಕ್ಕೂ ನಮ್ಮ ಇಡೀ ನಾಡಿಗೆ, ಕರ್ನಾಟಕಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಆ ವೇದಿಕೆ ನಡವಳಿಕೆ, ಕಾಂಗ್ರೆಸ್ ಸಂಸ್ಕೃತಿ ಏನು ಅಂತ ಅಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಬಟ್ ಡಿ.ಕೆ. ಶಿವಕುಮಾರ್ ಎಲ್ಲೂ ಕೂಡ ಈ ವಿಚಾರಗಳನ್ನ ಮಾತಾಡಲ್ಲ. ಜೊತೆಗೆ ಸೆಪ್ಟೆಂಬರ್ ಕ್ರಾಂತಿಗೆ ಇದೆಲ್ಲ ಒಂದ್ ಕಡೆ ಮುನ್ಸೂಚನೆನ ಈ ತರದ ನಡವಳಿಕೆಗಳು ನೋಡಿದ್ರೆ ಅದೆಲ್ಲ ನನ್ಗೆ ಗೊತ್ತಿಲ್ಲ. ಮುನ್ಸೂಚನೆ ಇನ್ಸೂಚನೆ ಇದಕ್ಕೆಲ್ಲ ಬೇರೆ ಬಿಡಿ. ಬದಲಾವಣೆ, ಸ್ಥಾನ ಪಲ್ಲಟನೆ ಅವೆಲ್ಲ ಬೇರೆ. ಇದು ಕಾಂಗ್ರೆಸ್ ಕಲ್ಚರ್. ಇದು ಒಬ್ರು ವ್ಯಕ್ತಿ, ಒಬ್ರು ಮುಖ್ಯಮಂತ್ರಿ, ಒಟ್ಟು ಕಾಂಗ್ರೆಸ್ನಲ್ಲಿ ಇದೇ ನಡವಳಿಕೆ ಅನ್ನುವಂಥದ್ದು ಕಾಂಗ್ರೆಸ್ ಕಲ್ಚರ್ ಏನು ಅನ್ನೋದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಅನುದಾನದ ವಿಚಾರವಾಗಿ ಕಾಂಗ್ರೆಸ್ ಶಾಸಕರಿಗೂ ಕೂಡ ಬಿಜೆಪಿ ಶಾಸಕರಿಗೆ ಎಲ್ಲೊಂದ್ ಕಡೆ ತಾರತಮ್ಯ ನಡೀತಾ ಇದೆ ಅಂತ ಹೇಳ್ತಾ ಇದ್ರು ಕೂಡ ಅವರು ಅದನ್ನ ಒಪ್ತಾ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನೇರವಾಗಿ ಹೇಳ್ತಾರೆ. ತಾರತಮ್ಯ ಅವರೇ ಹೇಳ್ತಾರಲ್ಲ. ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಡ್ತಾರೆ, ಉಪಮುಖ್ಯಮಂತ್ರಿ ಒಂದು. ಇವತ್ತು ಗೃಹ ಸಚಿವರು ನೆನೆ ಕೊಟ್ಟಿರೋ ಹೇಳಿಕೆ ನೀವು ನೋಡ್ತೀರಾ, ಎಲ್ಲರಿಗೂ ಒಂದೇ ರೀತಿ ಕೊಡಕ್ಕಾಗತ್ತಾ? ಏನ್ ಇವ್ರ ಜೇಬಿಂದ ಕೊಡ್ತಾ ಇದಾರೆ? ಕಾಂಗ್ರೆಸ್ ಪಾರ್ಟಿ ಫಂಡ್ ಕೊಡ್ತಾ ಇದಾರೆ. ಇದು ಸರ್ಕಾರ, ಜನರ ಟ್ಯಾಕ್ಸ್. ಪ್ರತಿಯೊಬ್ಬ ರಾಜ್ಯದಲ್ಲಿ ಜನ ಟ್ಯಾಕ್ಸ್ ಕಟ್ಟಿರೋ ದುಡ್ಡಿಗೆ ಎಲ್ಲಾ ಕಡೆನೂ ಅಭಿವೃದ್ಧಿ ಆಗ್ಲಿಕ್ಕೆ ಜವಾಬ್ದಾರಿ, ಹೊಣೆ ಅವರಲ್ಲಿದೆ. ಈ ನಡವಳಿಕೆಗಳು ನೋಡ್ರಿ, ಈ ರೀತಿ ಚಿಕ್ಕತನ, ಸಣ್ಣತನ ಅಂದ್ರೆ ಕಾಂಗ್ರೆಸ್ ಸಂಸ್ಕೃತಿನೇ ಸಣ್ಣತನ. ಈ ಸಣ್ಣತನವನ್ನ ಏನು ಯೋಚನೆ ಮಾಡದೇನೆ ಮುಕ್ತವಾಗಿ ಬಹಿರಂಗವಾಗಿ ಹೇಳಕ್ಕೆ ಏನಾಗ ಸಾಧ್ಯವಿದೆ ಅಂದ್ರೆ ಈ ಕಾಂಗ್ರೆಸ್ನವ್ರು ಏನ್ ಬೇಕಾದ್ರೆ ಮಾಡ್ತಾರೆ ಅನ್ನೋದಕ್ಕೆ ಈ ತಾರತಮ್ಯ ಮಾಡ್ಲಿಕ್ಕೆ ಈ ಕಾಂಗ್ರೆಸ್ನವರೇ ಸಾಕು. ಬಿಬಿಎಂಪಿ ವಿಭಜನೆ ಬಗ್ಗೆ ಹೇಳಿದ್ರೆ ಮತ್ತೆ ಸರ್ಕಾರ ತಿರ್ಗಾ ಅದೇ ಕೀಳತನ. ಬೆಂಗಳೂರಿಗಂತೂ ಏನು ಒಳ್ಳೇದ್ ಮಾಡ್ಲಿಕ್ಕಲ್ಲ. ಇವರು ನಮ್ಮ ಪಾಡಿಗೆ ಇರ್ಲಿಕ್ಕೆ ಒಂದಾಗಿರ್ಬೇಕು ಬೆಂಗಳೂರು ಆಡಳಿತ. ಇವರು ಡಿವೈಡ್ ಅಂಡ್ ರೂಲ್ ನಲ್ಲಿ ಅಧಿಕಾರವನ್ನ ಹಸ್ತಾಂತರ ಮಾಡಿಕೊಂಡು ಅವರ ದಬ್ಬಾಳಿಕೆ, ಅವರ ಆಡಳಿತ ಮಾಡಬೇಕು. ಎಲ್ಲೋ ಒಂದ್ ಕಡೆ ಸ್ಥಳೀಯ ಸಂಸ್ಥೆ ಪ್ರಬಲವಾಗಿರಬಾರದು, ಅಸಹಾಯಕವಾಗಿರ್ಬೇಕು. ಈ ಅಸಹಾಯಕತೆ ಈಗ ನೋಡಿ, ಬೇರೆ ಬೇರೆ ಡೆಲ್ಲಿನಲ್ಲಿ ವಿಭಜನೆ ಮಾಡಿ ಏನು ಫೇಲ್ಯೂರ್ ಆಯ್ತು. ಇದನ್ನು ಇಲ್ಲೇ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಬೇಡ ಅಂದ್ರೂ ಇವತ್ತು ಅದನ್ನ ಮಾಡ್ಲಿಕ್ಕೆ ಮುಂದೆ ಹೊಟ್ಟಿರೋಂಥ ನಿಜಕ್ಕೂ ಬೆಂಗಳೂರು ನಗರಕ್ಕೆ ಪೂರಕವಾಗಿಲ್ಲ. ಒಂಥರ ಬೆಂಗಳೂರಿನ ಇದಕ್ಕೆ ಅಭಿವೃದ್ಧಿಗೆ ಒಂಥರ ಕಂಟಕವಾಗಿದೆ. ಈ ನಿರ್ಧಾರ ವಿಭಜನೆ ಮಾಡುವಂಥದ್ದು ಕಂಟಕವಾಗಿರುತ್ತದೆ. ಬೆಂಗಳೂರಿಗೆ ಒಳ್ಳೇದಲ್ಲ. ಹಾಗಾಗಿ ಪರಿಪರಿಯಾಗಿ ಹೇಳಿದ್ವಿ. ಇದನ್ನ ಬಹಳ ತೀವ್ರವಾಗಿ ನಾವು ಕೈಗೆತ್ತಿಕೊಳ್ಳುವಂಥದ್ದು ಜನರ ಹೋರಾಟನೂ ಆಗಿರಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ಪ್ರತಿಪಕ್ಷದ ಹೋರಾಟನೂ ಆಗಿರಬೇಕು. ಹಾಗಾಗಿ ಇದನ್ನು ಬಹಳ ಪ್ರಬಲವಾಗಿ ಜನರ ಆಂದೋಲನ, ಜನ ಜಾಗೃತಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂಥದ್ದು ಎಲ್ಲವನ್ನೂ ಮಾಡುವಂಥದ್ದಾಗುತ್ತೆ. ಇನ್ನೊಂದ್ ಕಡೆ ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳ ಬಗ್ಗೆ ಒಂದಷ್ಟು ಸಂಗ್ರಹ. ನಿನ್ನೆ ಕೂಡ ಶೋಭಾ ಕರಂದ್ಲಾಜೆ ಅವರು ಕೂಡ ಹೋಗಿದ್ರು. ಕೆಲವೊಂದ್ ಕಡೆ ಇದ್ದಾರೆ ಇನ್ನೂ ಕೂಡ. ಅವ್ರ ಐಡಿ ಕಾರ್ಡ್ ಚೆಕ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಅವರು ಇಲ್ಲಿ ನಿವಾಸಿಗಳ ಬಾಂಗ್ಲಾದವರು ಅಂತ ಒಂದಷ್ಟು ಚರ್ಚೆ ಆಗ್ತಿದೆ. ಸರ್, ಇದ್ರ ಬಗ್ಗೆ ತಮ್ಮ ವಿಪಕ್ಷವಾಗಿ ಏನ್ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ಎಲ್ಲೊಂದ್ ಕಡೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇವರಿಗೆ ಪೂರಕವಾಗಿ ವ್ಯವಸ್ಥೆ ಮಾಡಿಕೊಡುವಂತ ಇಲ್ಲಿ ಸಂಘಟನೆಗಳು ಇದೆ. ಬಾಂಗ್ಲಾದೇಶಿಗಳಿಗೆ ನೆಲೆಸಲಿಕ್ಕೆ ಅವ್ರಿಗೆ ಆಧಾರ್ ಕಾರ್ಡ್ ಮಾಡ್ಕೊಡುವಂಥದ್ದು, ಐಡೆಂಟಿಟಿ ಕಾರ್ಡ್ ಮಾಡ್ಕೊಡೋದು, ಅನುಕೂಲತೆಗಳನ್ನ ಮಾಡ್ಕೊಳ್ಳಿಕ್ಕೆ ತುಂಬಾ ಜನ ಇವ್ರು ಹಿತೈಷಿಗಳಿದ್ದಾರೆ. ಇಲ್ಲೇ ಈ ಹಿತೈಷಿಗಳು ಯಾರು ಅಂತಾನೂ ನಾವು ನೋಡಬಹುದು. ಇಂಥ ಹಿತೈಷಿಗಳನ್ನೆಲ್ಲ ಮಟ್ಟ ಹಾಕಂತ ಕೆಲಸ ಇವತ್ತು ಈ ಸರ್ಕಾರದಿಂದ ಆಗ್ಬೇಕು. ಸರ್ಕಾರದಿಂದ ಮತ್ತು ಗೃಹ ಇಲಾಖೆ ಅಧಿಕಾರಿಗಳು ಸರ್ಕಾರಕ್ಕೆ ನಿಷ್ಠೆಯಾಗಿರ್ಬೇಕು, ಈ ವ್ಯಕ್ತಿಗಳಿಗಲ್ಲ.
ಈ ವ್ಯಕ್ತಿಗಳು ನಿಷ್ಠೆಯಾಗಿರಿದ್ರೆ ರಾಜ್ಯದ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕು. ಹಾಗಾಗಿ ಇವತ್ತು ಅಧಿಕಾರಿಗಳು, ಇವತ್ತು ಗೃಹ ಇಲಾಖೆಯ ಎಲ್ಲ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಈ ವಿಚಾರದಲ್ಲಿ ಕ್ರಮ ವಹಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಸಹ ನಾನು ಈ ಸಂದರ್ಭದಲ್ಲಿ ಅವನು ಒತ್ತಾಯವನ್ನ ಮಾಡ್ತೇನೆ. ಅಧಿವೇಶನ ಸ್ಟಾರ್ಟ್ ಆಗ್ತಿದೆ ಸರ್, ಆಗಸ್ಟ್ ಮೊದಲೇ ವಾರ. ಹೇಗೆ ರೆಡಿ ಆಗ್ತಾ ಇದ್ದಾರೆ ಸರ್? ಯಾವ ಸಬ್ಜೆಕ್ಟ್ಗಳು ಮೊದಲೇ ಆಗ್ತದೆ? ಎಲ್ಲಾ ವಿಚಾರ ಮಾತಾಡ್ಬೋದು. ಇಲ್ಲೇನು ಯಾವ್ದು ಬಿಟ್ಟೋಗಿರೋದು ಏನಿಲ್ಲ, ಇಲ್ಲಿ ಮಾಡಿರೋ ಘನಕಾರ್ಯ ಯಾವ್ದು ಇಲ್ವೇ. ಸೊ ಹಾಗಾಗಿ ಈ ಸದನ ವರ್ಷಿಡೀ ಮಾಡ್ಬೇಕಾಯ್ತದೆ, ದಿನಾ ಹೋಗಿ ಮಾತಾಡ್ಬೇಕಾಯ್ತದೆ. ನಾವು ಆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇವಿಷ್ಟು ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಶಿವಾನಂದ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.